ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆ. ರಾಮನಗರ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ವಿಧಿಸಿರುವ ನಿಷೇಧಾಜ್ಞೆ ಆದೇಶ ರದ್ದು ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘವು ಕನ್ನಡ ಪರ, ಪ್ರಗತಿಪರ, ದಲಿತ ಪರ ಸಂಘಟನೆಗಳ ಸಹಯೋಗದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆ ಹಾಗೂ ಸಮಾವೇಶ ಶಾಂತಿಯುತವಾಗಿ ನಡೆಯಿತು ಅಂತ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ ಕುಮಾರಸ್ವಾಮಿ ಅವರು ತಿಳಿಸಿದರು. ನಗರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿರುವ ಅವರು, ಡಿಸಿ ಕಚೇರಿ ಪ್ರವೇಶ ದ್ವಾರದ ಎದುರು ನಡೆಯುವ ಪ್ರತಿಭಟನೆಯಲ್ಲಿ ಸಂಘದ ರಾಜ್ಯ ಮಟ್ಟದ ಪದಾಧಿಕಾರಿಗಳು ಹಾಗೂ ಸುತ್ತಮುತ್ತಲಿನ 9 ಜಿಲ್ಲೆಗಳ ಕಾರ್ಯಕರ್ತರು ಪಾಲ್ಗೊಂಡಿದ್ದರು ಅಂತ ತಿಳಿಸಿದರು. 6ನೇ ತಾರೀಕು ಬೃಹತ್ ಪ್ರತಿಭಟನೆ ಹಾಗೂ ಸಮಾವೇಶವನ್ನು ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಆಯೋಜನೆ ಮಾಡಿದ್ವಿ. ಅದಕ್ಕೆ ನಮ್ಮ ಜಯ ಕರ್ನಾಟಕ ಜನಪರ ವೇದಿಕೆ, ಇನ್ನೂ ಹಲವಾರು ಕನ್ನಡ ಪರ ಸಂಘಟನೆಗಳು ಈ ಸಂದರ್ಭದಲ್ಲಿ ಬೆಂಬಲವನ್ನು ಘೋಷಿಸ್ತಾ ಇದ್ದೀವಿ. ನಾವು ಕೂಡ ನಾಡು ನುಡಿ ರೈತರ ಪರವಾಗಿ ಇರ್ತಕ್ಕಂಥ ಸಂಘಟನೆ. ರೈತರಿಗೆ ಈ ಜಿಲ್ಲಾಧಿಕಾರಿ, ಅವಿವೇಕಿ ಜಿಲ್ಲಾಧಿಕಾರಿ ಮಾಡಿರ್ತಕ್ಕಂಥ ಅನ್ಯಾಯಗಳು ಏನು, ನಮ್ಮ ಹಕ್ಕು ಹೋರಾಟ ಅಂತಕ್ಕಂಥದ್ದು ನಮ್ಮೆಲ್ಲರ ಹಕ್ಕನ್ನೇ ಕಿತ್ಕೊಳ್ಳಿಕ್ಕೆ ಬಂದಿರತಕ್ಕಂಥ ಒಬ್ಬ ದುಷ್ಟ ಜಿಲ್ಲಾಧಿಕಾರಿ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ರಾಜಕಾರಣಿಗಳು ಒಂಥರ ಮೋಸ ಮಾಡಿದ್ರೆ ರೈತರಿಗೆ, ಅಧಿಕಾರಿಗಳು ಒಂಥರ ಮೋಸ ಮಾಡಿದ್ರು. ಇವ್ರು ಮಾಡ್ತಕ್ಕಂಥ ಮೋಸಕ್ಕೆ ಪೊಲೀಸ್ ಅಧಿಕಾರಿಗಳು ಕಾವಲಾಯಿಗಳಂತೆ ಪೊಲೀಸ್ ಅಧಿಕಾರಿಗಳು ಕಾಯ್ಕೊಳ್ಳೋದು. ಇವತ್ತು ರೈತ ಸಾವಿರಾರು ಜನ ಈ ಸರ್ಕಾರ ಬಂದ ಮೇಲೆ 1.5 ವರ್ಷದಲ್ಲಿ ಈಗಾಗಲೇ 800 ಚಿಲ್ಲರೆ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಕರ್ನಾಟಕ ರಾಜ್ಯಾದ್ಯಂತ. ಅದಕ್ಕೆ ನೇರವಾಗಿ ರಾಜಕಾರಣಿಗಳು ಅಧಿಕಾರಿಗಳೇ ಕಾರಣ. ಇಂಥ ಜಿಲ್ಲಾಧಿಕಾರಿಗಳು ಇಲ್ಲಿ ರೈತರ ಹೋಗೋದಿಲ್ಲ, ಸರ್ಕಾರ ಬಾಗಿಲು ಹೋಗೋದಿಲ್ಲ, ಸವಲತ್ತು ಹೋಗೋದಿಲ್ಲ. ಮತ್ತೆ ಏನು 144 ಮಾಡಿ ನಮ್ಮನ್ನೆಲ್ಲರೂ ಕೂಡ ಕತ್ತಲೆಯಲ್ಲಿ ಕೂಟದಲ್ಲಿ ತಳ್ಳಿದ್ದಾರೆ ಹೋರಾಟಗಾರರನ್ನ. ಮೊದಲಿಗೆ ಇದರ ನೈತಿಕ ಹೊಣೆ ಹೊತ್ತು ಈ ಜಿಲ್ಲಾಧಿಕಾರಿಗಳನ್ನ ಇಷ್ಟೊತ್ತಿಗೆ ಸರ್ಕಾರ ಟ್ರಾನ್ಸ್ಫರ್ ಮಾಡಬೇಕಾಗಿತ್ತು, ಇಲ್ಲ ಸಸ್ಪೆಂಡ್ ಮಾಡಬೇಕಾಗಿತ್ತು. ಎರಡೂ ಕೂಡ ಮಾಡಿಲ್ಲ. 144ನ ಕಾನೂನು ಪ್ರಕಾರ ನಮ್ಮ ಮಾಧ್ಯಮದ ಸ್ನೇಹಿತರೆ ಕೇಳಬೇಕು, ನೀವು ಅವ್ರನ್ನ ಎಷ್ಟು ದಿನ ಇಟ್ಕೊಳ್ಳಿಕ್ಕೆ ಸಾಧ್ಯ? 144 ಆಗ್ತಕ್ಕಂಥದ್ದು ಏನಕ್ಕೆ? ಏನಾರ DCFs ಅಲ್ಲಿ ಎಷ್ಟು ಹೆಣಗಳು ಬಿಟ್ಟಿದ್ದಾವೆ? ಯಾರ ಅಧಿಕಾರಿಗಳನ್ನ ನಮ್ಮ ರೈತರೇನಾರು ಕೊಲೆ ಮಾಡಿಬಿಟ್ಟಿದೀವ, ಅಲ್ಲೇ ಮಾಡಿದೀವ, ಅಲ್ವಾ ದರೋಡೆ ಮಾಡಿದೀವ? ಏನೂ ಇಲ್ವಲ್ಲ. ನಮ್ಮ ಹೋರಾಟನ ಶಾಂತಿಯುತವಾಗಿ ಮೆಟ್ಲತ್ರ ಕುತ್ಕೊಂಡು ಕೇಳಲಿಕ್ಕೆ ಹೋದ್ರೆ 144 ಹಾಕೊಂಡು ನಮ್ಮನ್ನೆಲ್ಲ ದಿಗ್ಬಂಧನ ಮಾಡುವಂಥದ್ದು ಈ ಜಿಲ್ಲಾಧಿಕಾರಿಗಳು ಶ್ಲೋಕ ತರುವಂಥದ್ದು. ಈ ಸರ್ಕಾರನೂ ಕೂಡ ನಾಚಿಕೆಗೆಟ್ಟಿದ್ದ ಸರ್ಕಾರ. ಏನಾದರೂ 144 ಹಾಕುವ ಉದ್ದೇಶ ಏನು? ಶಾಂತಿ ಸುವ್ಯವಸ್ಥೆ ಹದಗೆಟ್ಟಿದೆ, ಎಲ್ಲೋ ಕ್ರಿಮಿನಲ್ ಗಲಾಟೆ ಆಗಿದೆ, ಎಲ್ಲೋ ಏನೋ ಕಾನೂನಿಗೆ ಭಂಗ ಬರುವಂಥ ಚಟುವಟಿಕೆಗಳಾಗ್ತಿದ್ದಾವೆ. ಇವೆಲ್ಲವನ್ನು ಪರಿಗಣಿಸಿಕೊಂಡು 1 ವಾರ, 15 ದಿವಸ, 1 ತಿಂಗಳು, ಅತಿ ಹೆಚ್ಚು ಅಂತಂದ್ರೆ 1 ತಿಂಗಳಾಗ್ತಾರೆ. ಇವರು 7-8 ತಿಂಗಳಿಂದಲೂ ಕೂಡ 144 ಹಾಕೊಂಡು ಇವರೇನು ಅಧಿಕಾರವನ್ನ ರೈತರಿಗೆ ಕೆಲಸ ಮಾಡ್ಕೊಟ್ಟು, ನಮ್ಮ ಸೇವಕರು ರೀ ಅವರು. ರೈತರ ಸೇವಕರು ಅವರು ಅಧಿಕಾರಿಗಳು. ನಮ್ಮ ರೈತರು ನಾವು ಕಟ್ಟತಕ್ಕಂಥ ತೆರಿಗೆ ದುಡ್ಡಿನಿಂದ, ಕಂದಾಯದಿಂದ ಅವ್ರಿಗೆ ಸಂಬಳ ಕೊಡುವಂಥದ್ದು. ಈ ಅಧಿಕಾರಿಗೇನು ನಮ್ಮನ್ನ ಅಲ್ಲೇ ನಿಂತ್ಕೊಳ್ಳಿ ಅಂತ ಹೇಳಲಿಕ್ಕೆ ಖಾಸಗಿ ಕಚೇರಿನ, ಖಾಸಗಿ ಮನೆನ ಒಂದು. ಆ ಕಾರಣದಿಂದ ಈ ಹೋರಾಟ, ಕರ್ನಾಟಕ ರಾಜ್ಯ ರೈತ ಸಂಘದ ಹೋರಾಟ, ಇದು ಯಶಸ್ವಿಯಾಗಿ ಅವತ್ತು ಏನಾಗುತ್ತೋ ಆಗಲಿ ನಮ್ಮ ಜಿಲ್ಲಾಧೀಶ ಹೇಳಿದಂಗೆ ನಮ್ಮ ಪಟ್ಟನ್ನು ನಾವು ಬಿಡೋದಿಲ್ಲ. ಅವತ್ತು ಕೂಡ ನಮ್ಮನ್ನೆಲ್ಲ ಬಂಧನಕ್ಕೆ ಒಳ ಮಾಡಿ ನಮ್ಮ ಹೋರಾಟವನ್ನು ಹತ್ತಿಕ್ಕಲು. ಈ ಸರಿ ಅವತ್ತು ನಾವು 500 ಜನ ಇದ್ದವು, ಈ ಸರಿ 1000 ಜನ ಸೇರ್ತೀವಿ. ಆಮೇಲೆ ಹಂಗೂ ಏನಾದ್ರು ಬೇರೆ ಮಾಡಿದ್ರೆ ಮತ್ತೊಂದು ಸರಿ 2000 ಜನ, 3000 ಜನ ಹಿಂಗೆ ಹೋಗುತ್ತೆ. ಇದು ಕರ್ನಾಟಕ ರಾಜ್ಯವ್ಯಾಪಿ ಹೋರಾಟಕ್ಕೆ ನೀವೇ ಅನುವು ಮಾಡಿಕೊಟ್ಟಾಗತ್ತೆ ಅಂತೇಳಿ ನಾನು ನಿಮ್ಮ ಮೂಲಕ ಹೇಳಲಿಕ್ಕೆ ಬಯಸ್ತೀನಿ. ಮತ್ತೆ ಇನ್ನೂ ಹಲವಾರು ಸಮಸ್ಯೆಗಳು. ಈಗಾಗಲೇ ಬಸ್ ದರ ಏರಿಸಿದ್ದಾರೆ. ಇಂಥ ನಾಚಿಕೆಟ್ಟಿನ ಸರ್ಕಾರ ಒಂದ್ ಕಡೆ ಕೊಡೋದು, ಬೆಟ್ಟಿ ಭಾಗ್ಯ ಅಂತ ಒಂದ್ ಕಡೆ ಕೊಡೋದು, ಇನ್ನೊಂದ್ ಕಡೆ ಕಿತ್ಕೊಳ್ಳೋದು, ಇದೆಲ್ಲ. ಆಮೇಲೆ ಹಾಲಿನ ದರನೂ ಕೂಡ ಇನ್ನೇನು ಅದನ್ನ ನಾವು ರೈತರು ಕೊಡ್ಬೇಕು ಅಂತ ಹೇಳಿ ಅದು ನಾವು ವಿರೋಧ ಮಾಡಲ್ಲ. ಯಾಕೆ ಅಂತಂದ್ರೆ ಹಾಲಿನ ದರನ 5 ರೂಪಾಯಿನ ನೀವು ಗ್ರಾಹಕರಿಗೆ ವೆಚ್ಚ ಮಾಡಿದ್ರೆ ಆ 5 ರೂಪಾಯಿನೂ ಕೂಡ ಹಾಲಿನ ಉತ್ಪಾದಕರು ಕೊಟ್ರೆ ಖಂಡಿತವಾಗಿ ನಾವು ಒಪ್ಕೋತೀವಿ. ಅದನ್ನೇನಾರ ಉತ್ಪಾದಕರಿಗೆ 2 ರೂಪಾಯಿ ಕೊಟ್ಟರು ನೀವು 3 ರೂಪಾಯಿ ಹೊಡೆಯೋದಾದ್ರೆ ಅದು ಕೂಡ ನಮ್ಮ ವಿರೋಧ ಇದೆ. ಅದನ್ನು ಕೂಡ ಇನ್ನೇನು ಈ ವಾರದಲ್ಲಿ ಆಗುತ್ತೆ ಸರ್. ಹಂತವಾಗಿ ಎಲ್ಲವೂ ಕೂಡ ಏರಿಕೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈಗಾಗಲೇ ನೋಂದಣಿ ಏನಾದ್ರು ಸಾಮಾನ್ಯ ರೈತ ಹೋಗ್ಬಿಟ್ಟು ಯಾವ್ದೋ ಒಂದು ಬ್ಯಾಂಕ್ ಏನಾದ್ರು ಲೋನ್ ತಗೋಬೇಕಾದ್ರೆ ಒಂದು ಅಗ್ರಿಮೆಂಟ್ ಮಾಡಿ ಅದೊಂದು ಇದು ಮಾಡ್ಕೋಬೇಕು. ಆ ನೋಂದಣಿ ಸುಕ್ಕುಗಳು
ಎಲ್ಲರ ಒಂದು ಆಸ್ತಿ ನಾವು ಮುಂದೆ ತಗೋಬೇಕು, ಮಾರಬೇಕು ಅಂದ್ರೆ ನೋಂದಣಿ ಶುಲ್ಕಗಳು ನಿಂತ್ಕೊಳ್ಳಕ್ಕಾಗ್ತಾ ಇಲ್ಲ. ಇವೆಲ್ಲವನ್ನ ಕೂಡ ಈ ರಾಜ್ಯ ಸರ್ಕಾರದ ಇಬ್ಬಗೆಯ ನೀತಿಯನ್ನ ನಾವು ಬೆಳಕು ಚೆಲ್ಲುವಂತ ಕೆಲಸವನ್ನ ಮುಂದಿನ ದಿವಸಗಳಲ್ಲಿ ನಾವು ರಾಜ್ಯವ್ಯಾಪಿ ಮಾಡಬೇಕಾಗುತ್ತೆ. ಮತ್ತೆ ಕೂಡಲೇ 6ನೇ ತಾರೀಕು ಒಳಗಡೆ ನಿಮಗೇನಾದ್ರೂ ನೈತಿಕತೆ ಇದ್ರೆ ಡಿಸಿಗಳು ಇವತ್ತು ಸಂಜೆ ನಾಳೆ ಒಳಗಡೆ ವಾಪಸ್ ತಗೊಂಡಿದೀವಿ ಅಂತ ಹೇಳಿದ್ರೆ ನಾವು ಪರಮಾತ್ಮ ನೋಡ್ತೀವಿ ನಮ್ಮ ಹೋರಾಟದಿಂದ ಹೇಗೆ ವಾಪಸ್ ತಗೋಬೇಕು. ಫಸ್ಟ್ ನಮ್ಮ ಅಜೆಂಡಾ ಇರೋದೇ 144 ವಾಪಸ್ ತಗೋಬೇಕು. ಮತ್ತೆ ಏನು ಪೊಲೀಸ್ ಅಧಿಕಾರಿ ಅವತ್ತು ನಮ್ಮ ರಾಜ್ಯಾಧ್ಯಕ್ಷರಾದಂತ ನಮ್ಮ ನಾಗೇಂದ್ರ ಅವ್ರಿಗೆ ಏಕವಚನದಿಂದ ಮಾತಾಡಿದಂತ ಘಟನೆ ಇದೆಯಲ್ಲ, ಅದನ್ನ ನಾವೆಲ್ಲರೂ ಕೂಡ ಹೋರಾಟಗಾರರು ನಾವು ಖಂಡಿಸಲೇಬೇಕು. ಯಾಕೆ ಅಂತ ಹೇಳಿದ್ರೆ ನಾವೆಲ್ಲರೂ ಪರವಾಗಿ ಬಂದಿದ್ದಂತ ನಮ್ಮ ರಾಜ್ಯಾಧ್ಯಕ್ಷರು ಅವರೇನು ಅವ್ರ ಮನೆಯ ಹೋರಾಟ ಮಾಡ್ತಿರ್ಲಿಲ್ಲ. ಆದ್ರೆ ಪೊಲೀಸ್ ಅಧಿಕಾರಿಗಳು ಸೌಜನ್ಯವನ್ನ ಕಲ್ತ್ಕೋಬೇಕು. ಹಲವಾರು ಅಧಿಕಾರಿಗಳು, ಒಳ್ಳೆ ಅಧಿಕಾರಿಗಳು ಕೂಡ ಇದ್ದಾರೆ ಪೊಲೀಸ್ ಇಲಾಖೆಯಲ್ಲಿ. ಈ ತರದ ಅಧಿಕಾರಿಗಳ ವಿರುದ್ಧನೂ ಕೂಡ ನೋಡಿ ಹೊಸ ಜಿಲ್ಲಾಧಿಕಾರಿ SP ಗಳು ಬರ್ತಾ ಇದ್ದಾರೆ ನೂತನವಾಗಿ, ಶ್ರೀನಿವಾಸ್ ಗೌಡ ಅಂತ ಹೇಳಿ. ಅವ್ರಿಗೂ ಕೂಡ ಇಲ್ಲಿನ ವ್ಯವಸ್ಥೆ ಬಗ್ಗೆ ತಿಳಿಸ್ಕೊಡ್ತೀವಿ. ಪ್ರಪ್ರಥಮವಾಗಿ ನಾವು ಭೇಟಿ ಮಾಡ್ತಾ ಇರೋದೇ ಅವ್ರನ್ನ ಹೋರಾಟದ ಮೂಲಕ ನಾವು ಭೇಟಿ ಮಾಡ್ತಾ ಇದ್ದೀವಿ. ಖಂಡಿತವಾಗ್ಲೂ ಕೂಡ ಇದೆಲ್ಲ ಒಂದು ಒಳ್ಳೆ ರೀತಿಯ ಹೋರಾಟ ಆಗುತ್ತೆ. ರಾಮನಗರ ಜಿಲ್ಲೆಯಲ್ಲಿ ಇತ್ತೀಚೆಗೆ ಪೊಲೀಸ್ ಅಧಿಕಾರಿಗಳು, ಸರ್ಕಾರ, ಜಿಲ್ಲಾಧಿಕಾರಿಗಳು ಹೋರಾಟಗಾರರ ಹೋರಾಟವನ್ನು ಹತ್ತಿಕ್ಕಲಿಕ್ಕೆ ವ್ಯವಸ್ಥಿತವಾದ ಪಿತೂರಿ ಮಾಡ್ತಿದ್ದಾರೆ. ಈ ಪಿತೂರಿಗೆ ನಮ್ಮ ರೈತರು ಬೊಗ್ಗೋದಿಲ್ಲ, ಹೋರಾಟಗಾರರು ಬೊಗ್ಗೋದಿಲ್ಲ ಅನ್ನುವಂಥ ಮಾತನ್ನ ಹೇಳ್ತಾ ನಮ್ಮ ಸಂಪೂರ್ಣ ಬೆಂಬಲವನ್ನ ಕರ್ನಾಟಕ ರಾಜ್ಯದ ಈ ಸಂಘದ ಹೋರಾಟಕ್ಕೆ ನಾವೆಲ್ಲರೂ ಕೂಡ ಕೊಡ್ತಾ ಇದ್ದೀವಿ. ನಾವು ಕೂಡ ಭಾಗವಹಿಸ್ತೀವಿ ಅಂತ ಮಾಧ್ಯಮದ ಮೂಲಕ ನಾನು